ನಮ್ಮ ಜಮೀನು ನಮಗೆ ಬಿಟ್ಟು ಬಿಡಿ. ರೈತ ಶ್ರೀನಾಥ್ ಹಾಗೂ ಕುಟುಂಬ ಮನವಿ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಕಾಲೇಜು ಕಟ್ಟಲು ನಮ್ಮ ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿದೆ. ಇದರಿಂದ ನಮ್ಮ ಇಡೀ ಕುಟುಂಬ ಬೀದಿ ಪಾಲಾಗಲಿದೆ ಎಂದು ರೈತ ಶ್ರೀನಾಥ್ ಹಾಗೂ ಕುಟುಂಬದ ಸದಸ್ಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಶ್ರೀನಾಥ್, ತಾಲೂಕು ಕಸಬಾ ಹೋಬಳಿ ಕುತ್ತಾಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 83ರ ಗೋಮಾಳ ಜಮೀನಿನಲ್ಲಿ ನಮ್ಮ ಮುತ್ತಾತ, ತಾತ, ತಂದೆಯ ಕಾಲದಿಂದಲೂ ಸುಮಾರು 2.25 ಎಕರೆ ಜಮೀನನ್ನ ಹಸನು ಮಾಡಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದು, ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಕಾಲೇಜು ಕಟ್ಟಲು ನಮ್ಮ ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿದೆ ಎಂದರು. ನಮ್ಮ ಕುಟುಂಬ ನಿರ್ವಹಣೆಗಾಗಿ ನಮ್ಮ ಜಮೀನಿನಲ್ಲಿ ಬೆಳೆ ಬೆಳೆದು ಜೀವನ ನಡೆಸುತ್ತಿದ್ದೇವೆ. ನಮಗೆ ಇನ್ಯಾವುದೇ ಪರ್ಯಾಯ ಜೀವನೋಪಾಯವಿಲ್ಲ. ನಾವು ರೈತರು ಭೂಮಿಯನ್ನೇ ನಂಬಿಕೊಂಡಿದ್ದೇವೆ. ನನ್ನ ತಂದೆಯ ಬಳಿ ಹಣವಿಲ್ಲದೆ ದರ್ಖಾಸ್ತಿನಲ್ಲಿ ನಮ್ಮ ಹೆಸರಿಗೆ ದಾಖಲೆ ಮಾಡಿಕೊಳ್ಳಲಾಗಲಿಲ್ಲ. ಈಗ ಸೂಕ್ತ ದಾಖಲೆಗಳಿಲ್ಲದೆ ಸರ್ಕಾರ ನಮ್ಮ ಜಮೀನನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ ಎಂದು ಹೇಳಿದ್ರು. ಕುಟುಂಬ ನಿರ್ವಹಣೆ ಜವಾಬ್ದಾರಿ ನಾನು ತೆಗೆದುಕೊಂಡ ಮೇಲೆ 50 ಲಕ್ಷ ರೂ ಹೆಚ್ಚು ಖರ್ಚು ಮಾಡಿ ಜಮೀನಿನಲ್ಲಿ ಬೋರ್ವೆಲ್, ಟ್ರಾನ್ಸ್ಫಾರಂ ಹಾಗೂ ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ಆದ್ದರಿಂದ 50 ಲಕ್ಷ ರೂ ಸಾಲ ತೀರಿಸುವ ಜವಾಬ್ದಾರಿಯು ನನ್ನ ಹೆಗಲ ಮೇಲಿದೆ ಎಂದು ಅಳಲು ತೋಡಿಕೊಂಡರು. ನಮ್ಮ ಹೆಸರಿಗೆ ಸೂಕ್ತ ದಾಖಲೆ ಮಾಡಿಕೊಳ್ಳಲು ನಾನು ಅನೇಕ ಬಾರಿ ಇಲಾಖೆಗಳನ್ನ ಸುತ್ತಿದ್ದೇನೆ, ಅರ್ಜಿ ಮನವಿಗಳನ್ನ ನೀಡಿದ್ದೇನೆ. ಆದರೂ ಸರಿಯಾದ ದಾಖಲೆ ಮಾಡಿಕೊಳ್ಳಲು ಆಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಮೀನಿನ ದಾಖಲೆ ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಹಕಾರ ನೀಡುವ ಜೊತೆಗೆ ಸಮಯಾವಕಾಶವನ್ನ ನೀಡಿ ಎಂದು ಮನವಿ ಮಾಡಿದ್ರು. ಈ ಜಮೀನು ಬಿಟ್ಟು ನಮಗೆ ಬೇರೆ ಸ್ಥಳವಿಲ್ಲ. ನಮ್ಮ ಕುಟುಂಬ ಬಾಳಿ ಬದುಕಬೇಕಾದ್ರೆ ಈ ಜಮೀನು ನಮಗೆ ಅವಶ್ಯಕ. ಆದ್ದರಿಂದ ಸರ್ಕಾರ ಸಹಾಯ ಮಾಡಿ ಜಮೀನು ಉಳಿಸಿಕೊಡಬೇಕು. ಇಲ್ಲವಾದಲ್ಲಿ ಪ್ರಾಣ ಕಳೆದುಕೊಳ್ಳುವುದೇ ನಮಗೆ ದಾರಿ ಎಂದು ಮರುಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. 3ರಲ್ಲಿ 5 ಎಕರೆ ಜಮೀನನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 12/8/2021 ಮಂಜೂರು ಮಾಡಿರುತ್ತಾರೆ. ಈ ಒಂದು ಪ್ರಸ್ತುತ ಈ ಜಾಗದಲ್ಲಿ ನಾವು ಇದ್ದೀವಿ. ನಾವು ಈ ಒಂದು ಸ್ಥಳಕ್ಕೆ ನಾವು ಭೇಟಿ ನೀಡಿದಾಗ ಇಲ್ಲಿ ಸ್ಥಳೀಯರು ಸುಮಾರು ವರ್ಷದಿಂದ ನಾವಿಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಇದರಲ್ಲಿ ಈ ಕಾಮಗಾರಿ ನಿಲ್ಲಿಸೋದಕ್ಕೆ ಬಂದಿರ್ತಾರೆ. ಅವ್ರು ನಾವು ಹೇಳ್ತೀವಿ, ನಿಮ್ಮ ಏನಾದರೂ ಸರ್ಕಾರಿ ದಾಖಲೆಗಳಿದ್ದರೆ ತಗೊಂಡ್ಬನ್ನಿ ಅಂತ ಹೇಳ್ತೀವಿ. ಯಾವ ರೀತಿ ದಾಖಲೆ ಸಲ್ಲಿಸಿರಲ್ಲ. ಹಾಗಾಗಿ ನಾವು ಸರ್ಕಾರಿ ಸ್ಕೆಚ್ ಯಾವ ಥರ ಕೊಟ್ಟಿರ್ತಾರೋ, ಸರ್ಕಾರ ಏನು ಮಂಜೂರಾತಿ ಕೊಟ್ಟಿರ್ತಾರೋ ಆ ಮಂಜೂರಾತಿ ಅನುಸಾರ ನಾವೇನು ಮಾಡ್ತಾ ಇದ್ರೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಎಷ್ಟು ಎಕರೆ ಸರ್ ಮಂಜೂರಾಗಿರೋದು? 5 ಎಕರೆ. 5 ಎಕರೆ ಮಂಜೂರಾಗಿ. ಅದರಲ್ಲಿ ಯಾರಿದ್ದಾರೆ ಈಗ ಟೆನೆಂಟ್ ಆಗಿ? ಇಲ್ಲಿ ಯಾರಿಲ್ಲ, ಖಾಲಿ ಜಾಗ ಇದೆ. ಆ ಒಂದು ಕಡೆಯಲ್ಲಿ ಮಾತ್ರ ಇವರು ನಮ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ದಾಖಲೆ ಯಾವುದೂ ಇಲ್ಲ. ವಿಸ್ತೀರ್ಣ ಎಷ್ಟು ಅಂತ ಅವ್ರ ಸ್ಪಷ್ಟತೆ ಇಲ್ಲ ಅದರಲ್ಲಿ. ಯಾಕಂದ್ರೆ ಮಂಜೂರಾಗಿ ಆದೇಶನೂ ಇಲ್ಲ, ಅವ್ರು ಶಾಂಕ್ಷನ್ ಆಗೋ ಆದೇಶನೂ ಇಲ್ಲ, ಅನಧಿಕೃತವಾಗಿದ್ದಾರೆ. ಮತ್ತೆ ಈಗ ಮುಂದಿನ ಕ್ರಮ ಏನ್ ಮಾಡ್ತೀವಿ ಸರ್? ಈಗ ಮುಂದಿನ ಕ್ರಮ ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶದಿಂದ ಕ್ರಮ ವಹಿಸ್ತೀವಿ. ಈಗ ಕೆಲಸ ಪ್ರಾರಂಭ ಮಾಡಿದ್ರೆ ಈಗ ಪ್ರಾರಂಭ ಅಂದ್ರೆ ಇದು ಜಂಗಲ್ ಕ್ಲೀನ್ ಮಾಡ್ತಾ ಇದೀವಿ. ಆಮೇಲೆ ಮಾನ್ಯ ಶಾಸಕರ ಅನುಮತಿ ತಗೊಂಡು ನಾವು ಸ್ಟಾರ್ಟ್. ತೊಂದರೆ ಅನುಭವಿಸ್ತಾರೆ ರೈತರು ಬಂದು ಅವ್ರಿಗೆ ಸಮಯ ಕೇಳಿದಾರೆ. ನೀವು ಅವ್ರಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಿ ಏನಂತ ಹೇಳಿ? ಇಲ್ಲ, ಆ ಸಮಯ ನಾವು ಹೇಳಕ್ಕಾಗಲ್ಲ. ನಮ್ದೇನಂದ್ರೆ ಸರ್ಕಾರ ಏನು ನಮ್ಗೆ ಡೈರೆಕ್ಷನ್ ಕೊಡ್ತದೋ ಅದರಂತೆ ನಾವು ಕೆಲಸ ಮಾಡ್ತೀವಿ. ಸರ್ಕಾರ ನಿಯಮಗಳು ಬಿಟ್ಟು ನಾವೇನು ಮಾಡೋಕ್ಕಾಗೋದು. ಮುಂದಿನ ಕ್ರಮ ಬೇಕಂದ್ರೆ ಅವರು ಮುಂದಿನ ಕ್ರಮ ಈ ಆದೇಶ ಮಾಡತಕ್ಕಂಥ ಮಾನ್ಯರಿಗೆ ಇವರು ಸಂಪರ್ಕಿಸಬಹುದು. ನಮ್ಮ ತಂದೆ ಹೆಸರು ಮುನಿಂಟಪ್ಪ. ನಾವು ಕೂತನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ 83ರಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಇದೇ ಜಮೀನನ್ನ ನಂಬ್ಕೊಂಡು ಒಂದು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ನಮಗೆ 1 ಗುಂಟೆ ಜಮೀನು ಸಹ ಇಲ್ಲ. ಇವತ್ತು ನಮಗೆ ಏಕಾಏಕಿ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಒಂದು ತಹಸೀಲ್ದಾರು ಮತ್ತು DC AC ಮೇಡಮ್ ಅವರು ಏಕಾಏಕಿ ನಮಗೆ ವಿಷಯನೇ ಗೊತ್ತಿಲ್ಲದೇ ಈ 2021ರಲ್ಲಿ ಖಾತೆ ಮಾಡಿದ್ದಾರೆ. ನಮಗೆ ಮಾಹಿತಿನೇ ಗೊತ್ತಿಲ್ಲ. ಇಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಯಿತು. ಏನು ವಿಷಯ ಅಂತ ನಾವು ಕೇಳಿದಾಗ ಇದು ನಮ್ಗೆ ಆಗೋಗಿದೆ, ಇದು ಫಸ್ಟ್ ಖಾಲಿ ಮಾಡ್ರಿ ಅಂತ ಹೇಳ್ಬಿಟ್ಟು JCB ಬಂದು ಎಲ್ಲ ಕೆಲಸ ಸಹ ಮಾಡ್ತಾಯಿದೆ. ದಯವಿಟ್ಟು ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಜಮೀನೇ ಯಾವುದೂ ಇಲ್ಲ. ದಯವಿಟ್ಟು ಸರ್ಕಾರ, ತಹಸೀಲ್ದಾರರು, DC AC ಮೇಡಮ್ ಅವರು ಮತ್ತು ಈ ಕ್ಷೇತ್ರದ MLA ಶಾಸಕರು ದಯವಿಟ್ಟು ನಮಗೇನಾದರೂ ಒಂದು ರೀತಿ ನ್ಯಾಯ ಧರಿಸ್ಕೊಡ್ಬೇಕು. ಯಾಕಂತಂದರೆ ನಮಗೆ ಇದನ್ನೇ ನಂಬ್ಕೊಂಡು ಸುಮಾರು ಒಂದು 50 ಲಕ್ಷ ಸಾಲ ಸಹ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿನೇ ಇಲ್ಲ. ಇದು ಏನಾದರೂ ಈ ಜಮೀನು ಏನಾದರೂ ಸರ್ಕಾರ ವಶಕ್ಕೆ ತಗೊಂಡಿದ್ದೆ ಆದರೆ ಟೋಟಲ್ ನಮ್ಮ ಫ್ಯಾಮಿಲಿ ಸಮೇತ ನಾವೊಂದು ಬೇರೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ನಮ್ಮ
ಫ್ಯಾಮ್ಲಿನ ಉಳಿಸಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ತಾತ ಕಾಲದಿಂದನೂ ನಾವು ಉಳುವೆ ಮಾಡ್ತಾಯಿದ್ದೀವಿ ಸರ್. ಇವತ್ತು ಒಂದು ದಿವಸ ಮಾಡ್ತಾ ಇರೋದಲ್ಲ, ನಮ್ಮ ತಾತ ಮುತ್ತಾತ ಕಾಲದಿಂದನೂ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು 53 ಅರ್ಜಿನೂ ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಈ LND ನಂಬರ್ ಬಂದಿದೆ, ಮತ್ತು ತಹಸೀಲ್ದಾರ್ ಇವರು ಸೆಕ್ರೆಟ್ರಿ ಅವರು, ಈ RI ಅವರು ಇದನ್ನು ಮಾಜರ್ಗೆ ಬಂದು ಸರ್ವೆ ಕೆಚ್ ಮಾಡಿದ್ದಾರೆ. ನಂಬರ್ ಸಹ ಬಂದಿದೆ. ಆದರೆ ಫೈಲ್ ಪಿಟಪ್ ಮಾಡಬೇಕಿತ್ತು ದರ್ಖಾಸ್ತ್ ಕಮಿಟಿಯಲ್ಲಿ. ಫೈಲ್ ಪಿಟಪ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಆ ದುಡ್ಡಿಲ್ಲದೆ ಇರೋ ಕಾರಣದಿಂದನೂ ನಮಗೆ ದಾಖಲೆ ಮಾಡಿಲ್ಲ. 2017-18ರಲ್ಲಿ ಸುಮಾರು ಜನಕ್ಕೆ ದಾಖಲೆ ಮಾಡಿದ್ದಾರೆ. ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟರು ಕೂಡ ನಮ್ಮ ಅರ್ಜಿಗಳಿಗೆ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಸರ್. ಈಗ ನಮ್ಮದು ಉದ್ದೇಶಪೂರ್ವಕವಾಗಿ ಇವರು ಏನಾದರೂ ಮಾಡಿ ಅವ್ರ ಜಮೀನು ಕಿತ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ಪಕ್ಕದಲ್ಲಿ JCP ಕೆಲಸ ಮಾಡ್ತಾಯಿದೆ. ನಾವು ಎಷ್ಟು ಬೇಡ್ಕೊಂಡು ಕೂಡ ಬಿಡ್ತಾ ಇಲ್ಲ. ದಯವಿಟ್ಟು ಇದನ್ನು ನಮ್ಗೆ ಏನಾದರೂ ಮಾಡಿ ಒಂದು ನ್ಯಾಯ ಕೊಡಿ ಸರ್.